ಈ ಮಧ್ಯೆ ನಾಳೆ ಶಾಲೆ ಮತ್ತು ಕಾಲೇಜುಗಳಿಗೆ ರಜೆ ಇರೋದಿಲ್ಲ, ಎಕ್ಸಾಮ್ಗಳು ಯಾವತ್ತಿನಂತೆ ನಡೆಯುತ್ತೆ. ಒಂದು ವೇಳೆ ಸಾರಿಗೆ ಸಮಸ್ಯೆ ಆದರೆ ಚೇಂಜ್ ಮಾಡ್ತೀವಿ ಅಂತ ಈ ಗೊಂದಲದ ಬಗ್ಗೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಸ್ಪಷ್ಟನೆ ಕೊಟ್ಟಿದ್ದಾರೆ. ಸಾರಿಗೆ ಸಚಿವರು ಗೃಹ ಸಚಿವರ ಜೊತೆ ಚರ್ಚೆ ಮಾಡ್ತೀನಿ, ಚರ್ಚೆಯ ನಂತರ ಪರೀಕ್ಷೆಯ ಬಗ್ಗೆ ಅಧಿಕೃತವಾಗಿ ನಾವು ಘೋಷಣೆ ಮಾಡ್ತೀವಿ ಅಂತ ಅವರು ಹೇಳಿದ್ದಾರೆ. ಅಲ್ಲ ಶಾಲೆ ರಜಾ ಕೊಡೋದಕ್ಕೆ ಬರೋದಿಲ್ಲ, ಆ್ಯಸ್ ಇಟ್ ಈಸು ಎಕ್ಸಾಮು ಕೂಡ ನಡೆಸಬೇಕಾಗತ್ತೆ. ಬಟ್ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಆದಾಗ ಆ್ಯಕ್ಚುಲಿ ಪ್ರಾಕ್ಟಿಕಲ್ ಪ್ರಾಬ್ಲಮ್ ಆಗುತ್ತೆ, ಅದು ಇವತ್ತು ಗೊತ್ತಾಗ್ತದೆ. ಈಗ ಕೆಲವು ಸಂಘ ಸಂಸ್ಥೆಗಳು ನಾವು ಮೌಖಿಕವಾಗಿ ಅಂದರೆ ಅವರಿಗೆ ನೈತಿಕ ಬೆಂಬಲವನ್ನು ಕೊಡ್ತೀವಿ, ಆದರೆ ನಾವೆಲ್ಲ ಕ್ಲೋಸ್ ಮಾಡೋದು ಕಷ್ಟ ಅಂತ ಹೇಳಿದ್ರೆ ಇದೆಲ್ಲದು ನಾವು ನೋಡಬೇಕಾಗತ್ತೆ. ಅದನ್ನು ನೋಡಿಕೊಂಡು ಇವತ್ತು ಮಧ್ಯಾಹ್ನ ಸುಮಾರು 1 ಗಂಟೆ ಹಾಗೆ ಡಿಸಿಷನ್ನ ಇಬ್ಬರಿಗೆ ಮಾತಾಡಬೇಕು, ಹೋಮ್ ಮಿನಿಸ್ಟ್ರು ಮತ್ತು ಸೇಫ್ಟಿನೂ ಇಂಪಾರ್ಟೆಂಟ್ ಅಲ್ಲ ಮಕ್ಕಳಿಗೆ. ನಾಳೆ ಸ್ವಲ್ಪ ಈ ಬಂದ್ಗಳು ಅಂತಾದಾಗ ಶಾಂತಿಯುತವಾಗಾದ್ರೆ ಓಕೆ, ಸ್ವಲ್ಪ ಹೆಚ್ಚು ಕಮ್ಮಿಯಾಗಿ ನಮ್ಮ ಮಕ್ಕಳಿಗೆ ತೊಂದರೆ ಆದರೆ ಆ್ಯಸ್ ಇಟ್ ಈಸ್ ಎಕ್ಸಾಮ್ ಕಾನ್ಸ್ಟೆಂಟ್ ಆಗಿರುತ್ತೆ. ಬಟ್ ಇಟ್ ವಿಲ್ ಬಿ ಕ್ಯಾನ್ಸಲ್ಡ್ ಓನ್ಲಿ ಆನ್ ದ ಗೈಡೆನ್ಸಸ್ ಆಫ್ ಹೋಮ್ ಮಿನಿಸ್ಟರ್ ಆ್ಯಂಡ್ ಹೋಮ್ ಮಿನಿಸ್ಟರ್ ಆ್ಯಂಡ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್, ಅಂದರೆ ನಮ್ಮ ಸಾರಿಗೆ ಮಂತ್ರಿಗಳು ಮತ್ತು ಗೃಹ ಸಚಿವರ ಒಂದು ಮಾರ್ಗದರ್ಶನವನ್ನು ತಗೊಂಡು ಮಕ್ಕಳ ಹಿತದೃಷ್ಟಿ ಒಂದು ಅವರಿಗೆ ಓಡಾಡ್ತಕ್ಕಂಥದ್ದು ವ್ಯವಸ್ಥೆನ ನೋಡ್ಕೊಂಡು ಮಾಡಬೇಕಾಗತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.